ಹಳೆ ಹುಬ್ಬಳ್ಳಿ ಗಲಭೆ ಕೇಸ್ ಸರ್ಕಾರಕ್ಕೆ ಹಿನ್ನಡೆಯಾಗಿದೆ. ಕೇಸ್ ವಾಪಸ್ ಪಡೆದಿದ್ದ ಸರ್ಕಾರದ ಆದೇಶ ರದ್ದಾಗಿದ್ದು ಹೈಕೋರ್ಟ್ ದ್ವಿಸದಸ್ಯ ಪೀಠದಿಂದ ಮಹತ್ವದ ಆದೇಶ ಹೊರಟಿದೆ. 43 ಕ್ರಿಮಿನಲ್ಗಳ ಕೇಸ್ ರದ್ದು ಮಾಡಿತ್ತು ರಾಜ್ಯ ಸರ್ಕಾರ. ಗಲಭೆಕೋರರ ವಿರುದ್ಧ ಕೇಸ್ ವಾಪಸ್ ಪಡ್ಕೊಂಡಿತ್ತು. ಹೈಕೋರ್ಟ್ ಆದೇಶದಿಂದ ಈಗ ಸರ್ಕಾರಕ್ಕೆ ಭಾರಿ ಮುಖಭಂಗ ಆಗಿದೆ. 2024ರ ಅಕ್ಟೋಬರ್ 15ರಂದು ಸರ್ಕಾರ ಆದೇಶ ರದ್ದು ಮಾಡಿತ್ತು. ಸರ್ಕಾರದ ಕ್ರಮ ಪ್ರಶ್ನಿಸಿ ಗಿರೀಶ್ ಭಾರದ್ವಾಜ್ ಅನ್ನೋರು ಅರ್ಜಿ ಸಲ್ಲಿಸಿದ್ರು. ಹೈಕೋರ್ಟ್ ದ್ವಿಸದಸ್ಯ ಪೀಠದಿಂದ ಈಗ ಮಹತ್ವದ ಆದೇಶ ಬಂದಿದೆ. ನಿಮ್ಮೆಲ್ಲರಿಗೂ ನೆನಪಿರೋ ಹಾಗೆ 2022ರ ಏಪ್ರಿಲ್ 16ರ ರಾತ್ರಿ ಹುಬ್ಬಳ್ಳಿಯಲ್ಲಿ ಆದ ಗಲಭೆಯ ಸಿಸಿಟಿವಿ ಫುಟೇಜಸ್ ಅನ್ನ ನೀವು ನೋಡ್ತಾ ಇದ್ದೀರಾ. ವಾಟ್ಸ್ಆಪ್ನಲ್ಲಿ ಅವಹೇಳನಕಾರಿ ಸ್ಟೇಟಸ್ ಅನ್ನೋ ಆರೋಪದ ಮೇಲೆ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕಿದ್ರು. ಸ್ಟೇಟಸ್ ಹಾಕಿದ್ದ ಹಿಂದೂ ಯುವಕನನ್ನ ನಮಗೊಪ್ಸಿ ಅಂತ ಪಟ್ಟು ಹಿಡಿದಿದ್ರು. ಆ ಯುವಕನನ್ನ ಈಗಾಗಲೇ ಠಾಣೆ ಕರ್ಕೊಂಡು ಹೋಗಿದ್ರು. ಆ ಯುವಕನನ್ನ ನಮಗೊಪ್ಸಿ ಅಂತ ಪಟ್ಟು ಹಿಡಿದಿದ್ರು. ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಗೆ ನುಗ್ಗಿ 152 ಜನ ದಾಂಧಲೆ ನಡೆಸಿದ್ರು, ಗಲಭೆ ನಡೆಸಿದ್ರು. ಅವರ ವಿರುದ್ಧ ಕೇಸ್ ದಾಖಲಾಗಿರುತ್ತೆ. 4000 ಪುಟಗಳ ಚಾರ್ಜ್ ಶೀಟ್. ಬೆಂಗಳೂರಿನ ಎನ್ಐಎ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆ ಕೂಡ ಆಗಿರುತ್ತೆ. ಸರ್ಕಾರ ಆ ಪ್ರಕರಣವನ್ನ ರದ್ದುಗೊಳಿಸಿತ್ತು. ಈಗ ಮುಖಭಂಗ ಅನುಭವಿಸುತ್ತಿದೆ. ಹಳೆ ಹುಬ್ಬಳ್ಳಿ ಕೇಸ್ಗೆ ಕೋರ್ಟ್ನಿಂದ ಮರುಜೀವ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಎಚ್.ಕೆ. ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. 43 ಮಂದಿ ಮೇಲಿನ ಕೇಸ್ ವಾಪಸ್ ಪಡೆದಿದ್ದೆವು. ಎಚ್.ಕೆ. ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನ್ಯಾಯ ಕೊಡಿಸೋದಕ್ಕೆ ಈ ನಿರ್ಧಾರ ಮಾಡಿದ್ವಿ. ಹೈಕೋರ್ಟ್ ನಮ್ಮ ಆದೇಶ ರದ್ದು ಮಾಡಿದೆ. ಕೇಸಿಗೆ ಮತ್ತೆ ಮರುಜೀವ ಬಂದಿದೆ ಅಂತ ಎಚ್.ಕೆ. ಪಾಟೀಲ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕೋರ್ಟ್ನಲ್ಲಿ ಆ ಕೇಸ್ ನಡೆದು ಇವತ್ತು PIL ಅನ್ನ ಅಪೀಲ್ ಮಾಡಿದ್ದಾರೆ. ಆ ಸಮಾಚಾರ ಈಗ ತಾನೇ ಸಿಕ್ಕಿದೆ ನನಗೆ. ಆ ಜಜ್ಮೆಂಟ್ ಪೂರ್ಣ ನಮ್ಮ ಕೈಗೆ ಬಂದಮೇಲೆ ಅದ್ರ ಬಗ್ಗೆ ಏನು ಮಾಡಬೇಕು ಅನ್ನೋದನ್ನು ವಿಚಾರ ಮಾಡ್ತೀವಿ. ನ್ಯಾಯ ಕೊಡೋದಕ್ಕಾಗಿ ನಾವು ಈ ನಿರ್ಣಯ ಮಾಡಿದ್ವಿ. ಈಗ ಕೋರ್ಟ್ನೊಳಗೆ ನಮ್ಮ ನಿರ್ಣಯವನ್ನು ಅವರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.